ಶಿವಂ ಏತಿ ಶಿವಂ ಯಜೇತ್ ಅಂತ ಹೇಳ್ತಾರೆ. ಶಿವನಂತೆ ಆಗಿ ಶಿವನನ್ನು ಅರ್ಚಿಸಿ ಅಂತ. ಶಿವನಂತೆ ಆಗಿ ಅಂತ ಹೇಳಿದರೆ ಏನು ಕೇಳಿದರೆ, ಶಿವ ಎಲ್ಲವನ್ನ ಬಿಟ್ಟು ಸ್ಮಶಾನವಾಗಿ ಪೂರ್ಣವಾಗಿರ್ತಕ್ಕಂಥ ಲಯದ ಕರ್ತ. ಹಾಗಾಗಿ ನಾವು ಶಿವನ ಆರಾಧನೆ ಮಾಡಬೇಕಿದ್ರೆ ಸುಖ ದುಃಖ ಸಂತೋಷ ಎಲ್ಲವನ್ನ ಮರಿಬೇಕು, ಆ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಹಾರಿಕ ಹೇಳಿದ ಹಾಗೆ ಕಳೆದ 3-4 ತಿಂಗಳುಗಳಿಂದ ಶಿವನಿಗೋಸ್ಕರ ತನ್ನದೆಲ್ಲವನ್ನು ಅರ್ಪಣೆ ಮಾಡಿ, ಸಮಯದ ಅರ್ಪಣೆ, ದಾನದ ಅರ್ಪಣೆ, ಕರಸೇವೆಯ ಮುಖಾಂತರ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡಿ ಆ ಶಿವನನ್ನು ಅರ್ಚನೆ ಮಾಡಿ ಇವತ್ತು ಬ್ರಹ್ಮಕಲಶವನ್ನು ಕಂಡಿದ್ದೇವೆ. ಇಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿರ್ತಕ್ಕಂಥ ಇದಕ್ಕೆ ದಾನಿಗಳಾಗಿ ಶ್ರಮವಹಿಸಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗಳನ್ನು ಉಳಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ. ಆಗಮ ಶಾಸ್ತ್ರೋಕ್ತವಾಗಿ 12 ವರ್ಷಕ್ಕೊಂದ್ಸರಿ ಅಷ್ಟಬಂಧ ಬ್ರಹ್ಮಕಲಶ ಆಗಬೇಕು. ಆ ನಿಮಿತ್ತ ಜೀರ್ಣೋದ್ಧಾರಗಳನ್ನು ಮಾಡಿ ಇವತ್ತು ಬ್ರಹ್ಮಕಲಶ ಆಗಿದೆ. ಮತ್ತೊಮ್ಮೆ ಉಮಾಮಹೇಶ್ವರ ದೇವಸ್ಥಾನ ಬಹಳ ಶ್ರೇಷ್ಠವಾಗಿ ಸುಂದರವಾಗಿ ಎದ್ದು ಬಂದಿದೆ. ಇದಕ್ಕೋಸ್ಕರ ಶ್ರಮವಹಿಸಿದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಧಾರ್ಮಿಕ ನಂಬಿಕೆಯ ಜಿಲ್ಲೆ. ಇವತ್ತು ನೋಡಿದರೆ ಒಂದು 10-15 ಕಡೆ ಬ್ರಹ್ಮಕಲಶಗಳು ನಡೀತಾ ಇದೆ. ಈಗ ನಾನು 3 ಕಡೆ ಬ್ರಹ್ಮಕಲಶಗಳನ್ನು ಮುಗಿಸಿ 4ನೇ ಬ್ರಹ್ಮಕಲಶಕ್ಕೆ ಬಂದೆ. ಒಂದು ಕಡೆ ನಾನೇ ಅಧ್ಯಕ್ಷ ಇದ್ದೇನೆ. ಸಸಿ ಹಿತ್ತಲಲ್ಲಿ ಭಗವತಿ ಕ್ಷೇತ್ರದಲ್ಲಿ ಇವತ್ತು ಬ್ರಹ್ಮಕಲಶ ನಡೀತದೆ. ಯಾಕೆ ಇದರ ಉದಾಹರಣೆ ಕೇಳಿದರೆ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜಿಲ್ಲೆ ದೇಶದ ಯಾವ ಮೂಲೆಯಲ್ಲೂ ಇಲ್ಲ. ಇಷ್ಟು ಧಾರ್ಮಿಕ ಕಾರ್ಯಗಳು ನಡೆಯತಕ್ಕಂಥ, ಇಷ್ಟು ದೈವಗಳ ನಂಬಿಕೆಗಳಿರ್ತಕ್ಕಂಥ, ಧರ್ಮಗಳ ನಡೆಯತಕ್ಕಂಥ ಒಂದು ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಹೇಳಿದರೆ ನಮ್ಮಲ್ಲಿ ಸಂಸ್ಕೃತಿಯ ಜಾಗರಣೆಗಳಿದ್ದಾವೆ, ಹಿಂದುತ್ವದ ನಂಬಿಕೆಗೆ ನಾವು ಬದ್ಧತೆಗಳಿದ್ದಾವೆ. ಅದೆಲ್ಲದಕ್ಕಿಂತ ಹೆಚ್ಚು ಹಿರಿಯರು ನಂಬಿಕೊಂಡಿರ್ತಕ್ಕಂಥ ಪರಂಪರೆಗಳನ್ನು ಉಳಿಸಬೇಕು ಅಂತ ಹೇಳ್ತಕ್ಕಂಥದ್ದು ಇವತ್ತಿನ ಯುವ ಜನಾಂಗದಲ್ಲಿ ಅದ್ಭುತವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಕೇಸರಿ ಹಾಕತಕ್ಕಂಥ ಹುಡುಗರು ಎಲ್ಲ ಕಡೆ ಬ್ರಹ್ಮಕಲಶಗಳಲ್ಲಿ ಕೆಲಸ ಮಾಡ್ತಾರೆ. ಹಾಗಾದರೆ ನಮ್ಮ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ಕೆ ನಮ್ಮೆಲ್ಲ ಭಗವಂತನ ಶಕ್ತಿ ಇರೋದರಿಂದ, ಭಗವಂತನ ಅನುಗ್ರಹ ಇರೋದರಿಂದ, ಯಾವ ಸರ್ಕಾರದ ಅನುಗ್ರಹ ಇಲ್ಲದೆ ನಡೀತಾ ಇದೆ. ಹಾಗಾಗಿ ಯಾವ ದೇವಸ್ಥಾನ ನೋಡಿದರೂ ದೇವಸ್ಥಾನಕ್ಕೆ ಕೋಟಿ ಇವತ್ತು ಯಾವ ದೇವಸ್ಥಾನದ ಲೆಕ್ಕ ನೋಡಿದರು 2 ಕೋಟಿ 3 ಕೋಟಿಗಿಂತ ಕಡಿಮೆನ ಬ್ರಹ್ಮಕಲಶಗಳಿಲ್ಲ. ಈ 3 ಕೋಟಿ 4 ಕೋಟಿ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಹಕಾರದಿಂದ ಆಗಿದೆ, ದಾನದಿಂದ ಆಗಿದೆ, ಧರ್ಮದಿಂದ ಆಗಿದೆ. ಹೇಳಿದ್ರೆ ಸ್ವಯಂ ಪ್ರೇರಣೆಯಿಂದ ದೇವರಿಗೆ ಕೊಡ್ತಕ್ಕಂಥ ಕಾರ್ಯದಿಂದ ಆಗಿದೆ. ಯಾವ ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರು, ನಾನು ಇವತ್ತು ಹೇಳಿದಲ್ಲ ಸಸಿ ಹಿತ್ತಲು ಭಗವತಿ 7 ಕೋಟಿ ರೂಪಾಯಿ ನಮಗೆ 1 ವಾರದ ಹಿಂದೆ ಬಂದಿದೆ. ಒಂದೇ 1 ರೂಪಾಯಿ ಸರ್ಕಾರದಿಂದ ತಗೊಳ್ಳಿಲ್ಲ. ಮುಂಬೈಯಲ್ಲಿ, ಮಂಗಳೂರಿಂದ ಇದ್ದ ಮುಂಬೈಯವರು ಕೊಟ್ಟಿದ್ದಾರೆ, ಊರಿನವರು ಕೊಟ್ಟಿದ್ದಾರೆ. ಯಾವ ದೇವಸ್ಥಾನದಲ್ಲೂ ಇವತ್ತು ಅತಿ ಹೆಚ್ಚು ದೇವಸ್ಥಾನಗಳ ಬ್ರಹ್ಮಕಲಶದಲ್ಲಿ ಭಾಗವಹಿಸುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ದೇವರ ಕಾರ್ಯಗಳನ್ನು ಮಾಡ್ತಕ್ಕಂಥ ಚಿಂತನೆಗಳಿದ್ದಾವೆ. ಅದಕ್ಕೆ ನಾನು ಒಂದು ಸಾರಿ ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ಫ್ಯಾಕ್ಟ್ರಿ ಬೇಡ, ಯಾವ ಇಂಡಸ್ಟ್ರಿ SEZ ಬೇಡ, MRPL ಬೇಡ. ಯಾಕೆ ಅಂತ ಕೇಳಿದ್ರೆ ನಮ್ಮ ಧಾರ್ಮಿಕ ಟರ್ನ್ ಓವರ್ ಎಷ್ಟು ಅಂತ ಕೇಳಿದ್ರೆ ವರ್ಷಕ್ಕೆ 2,000 ಕೋಟಿ ರೂಪಾಯಿಗಳ ಟರ್ನ್ ಓವರ್ ಆಗ್ತದೆ. ನನ್ನ ಹತ್ರ ಒಬ್ಬರು ಪ್ರಶ್ನೆ ಮಾಡಿದ್ರೆ ಹೇಗೆ ಅಂತ, ಭಾಳ ಸುಲಭ ಲೆಕ್ಕ ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ಕಟೀಲು ಒಂದು ದೇವಸ್ಥಾನದಲ್ಲಿ ನಮ್ಮಲ್ಲಿ 7 ಮೇಳಗಳಿದ್ದಾವೆ. ಒಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಮೇಳಗಳು 28. ಒಂದು ಮೇಳದ ಖರ್ಚು 2 ಲಕ್ಷ ಮಿನಿಮಮ್. ಈಗ ಕಟೀಲು ಮೇಳದ 2 ಲಕ್ಷದಲ್ಲಿ ಆಗೋದಿಲ್ಲ, 2 ಲಕ್ಷ ಇಡೀ ದಿವಸದ ಖರ್ಚು ಎಷ್ಟಾಯಿತು, ಅಲ್ಲಿ ಟರ್ನ್ ಓವರ್ ಎಷ್ಟಾಯಿತು. ಮತ್ತು ವಿಶಿಷ್ಟ ನೋಡಿ, ಇವತ್ತು ಇಲ್ಲಿ ಎಷ್ಟು ಕೋಟಿ ಮಾಡಿದ್ದೀರಿ ಅಂತ ಗೊತ್ತಿಲ್ಲ. ಎಷ್ಟಾಗಿದೆ ಮೇಲಂಟ್ರೆ? 1-2 ಕೋಟಿಯ 3 ಕೋಟಿಯ ಖರ್ಚು ಮಾಡಿದ್ರಿ. ಎಷ್ಟು ಸುಲಭದ ಲೆಕ್ಕಾಚಾರ ನೋಡಿ. 3 ಕೋಟಿ ಇಲ್ಲಿ ಬಂದಿದೆ. ಈ 3 ಕೋಟಿ ಎಲ್ಲಿ ಖರ್ಚಾಗ್ತದೆ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಚಪ್ಪರದವ್ರು ಬದುಕ್ತಾರೆ, ಅಡಿಗೆಯವರು ಬದುಕ್ತಾರೆ, ಅಂಗಡಿ ಸಾಮಾನವ್ರು ಬದುಕ್ತಾರೆ, ಅರ್ಚಕರು ಬದುಕ್ತಾರೆ, ಐಸ್ ಕ್ಯಾಂಡಿಯವ್ ಬದುಕ್ತಾನೆ, ಚರ್ಮುರಿಯವ್ ಬದುಕ್ತಾನೆ. ಇದರ ಜೊತೆಗೆ ಸಾಮರಸ್ಯದ ಸಂಕೇತ ನಮ್ಮ ಜಿಲ್ಲೆಯಲ್ಲಿದೆ. ನಮಗೆಲ್ಲ ಕಡೆ ಉತ್ಸವಕ್ಕೆ ಬೆಡಿ ಹಾಕೋದು ಸಾಹೇಬರು, ಹೂವು ಹಾಕೋದು ಕ್ರಿಶ್ಚಿಯನ್ರು. ಹೇಳಿದರೆ ಎಲ್ಲ ಸಮಾಜವನ್ನು ಬದುಕಿಸುವುದು ಯಾವುದು ಹೇಳಿದ್ರೆ ಹಿಂದೂ ಧರ್ಮ ನಂಬಿಕೆಯ ದೇವಸ್ಥಾನಗಳು. ನಾವು ಎಲ್ಲರನ್ನು ಬದುಕಿಸಿದ್ದೇವೆ, ಸಾಮಾಜಿಕವಾಗಿರ್ತಕ್ಕಂಥ ಜಾಗೃತಿಯಲ್ಲಿ ಬದುಕಿಸಿದ್ದೇವೆ. ಹಾಗಾಗಿ ಹೇಳಿದೆ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ
ನಮ್ಮೆಲ್ಲರ ಕೊಡುಗೆಗಳ ಕಾರಣಕ್ಕೋಸ್ಕರ, ನಮ್ಮೆಲ್ಲ ಹಿರಿಯರ ಹಿಂದುತ್ವದ ನಂಬಿಕೆಯ ಕಾರಣಕ್ಕೋಸ್ಕರ, ಧರ್ಮ ಚಿಂತನೆಯ ಕಾರ್ಯಕ್ಕೋಸ್ಕರ ಆಗಿದೆ ಅಂತ ಹೇಳ್ತಾ, ಇವತ್ತು ಅಂತಹ ಪರಂಪರೆಗಳನ್ನು ಉಳಿಸುವಲ್ಲಿ ಇವತ್ತು ಮಲೆಂಗಲ್ಲಲ್ಲಿ ಬಹಳ ಅದ್ಭುತವಾಗಿ ಎಲ್ಲ ಹಿರಿಯರು ಶ್ರಮ ವಹಿಸಿದ್ದೀರಿ. ನಿಮಗೆ ಅಭಿನಂದನೆಗಳು, ಶುಭ ಆಗಲಿ. ನಾನು ಸ್ವಲ್ಪ ತಡವಾಗಿ ಬಂದಿದ್ದೇನೆ, ಅದಕ್ಕೆ ಕ್ಷಮೆ ಯಾಚಿಸ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.